ಹೆಲೋ ಎವ್ರಿಬಡಿ. ನಾವಿವತ್ತು ತೋರಿಸ್ತಿರೋದು ಮೂಡುಬಿದ್ರಿ ಪಾಲಡ್ಕ ಹತ್ತಿರ ಒಂದು ಪ್ರಾಪರ್ಟಿ ಇದೆ, ಒಂದು ದೊಡ್ಡ ಪ್ರಾಪರ್ಟಿ. ಸೊ ನಮ್ಮೊಟ್ಟಿಗೆ ಖಯ್ಯೂಮ್ ಇದ್ದಾರೆ, ಅವರಿಗೆ ಡೀಟೇಲ್ಸ್ ಗೊತ್ತಿದೆ. ಖಯ್ಯೂಮ್, ನಾವು ಎಲ್ಲಿದ್ದೇವೆ ಇವತ್ತು? ನಾವು ಈಗ ಪಾಲಡ್ಕ ಜಂಕ್ಷನ್ಗಿಂತ 2.5 ಕಿಲೋಮೀಟರ್ ಒಳಗಡೆ ಇದ್ದೇವೆ. 2.5 ಕಿಲೋಮೀಟರ್ ಪಾಲಡ್ಕ ಜಂಕ್ಷನಿಂದ 2.5 ಕಿಲೋಮೀಟರ್ ಒಳಗೆ. ಸೊ ಇದು ತೋಟನ ಎಂತ ಇದೆ, ಎಷ್ಟು ಪ್ರಾಪರ್ಟಿ, ಎಷ್ಟು ಎಕರ್ಸ್ ಇದೆ? ಇದರಲ್ಲಿ 7 ಎಕರೆ ವರ್ಗ ಇದೆ, 3 ಎಕರೆ ಕುಮ್ಕಿ ಇದೆ. 7 ಎಕರೆ ವರ್ಗ. ಸೊ ಟೋಟಲ್ 10 ಎಕರೆ ಆಯಿತು. 10 ಎಕರೆ ಆಯಿತು. ಸೊ ಇದರಲ್ಲಿ ಎಂತ ಎಲ್ಲ ಇದೆ ಈ ತೋಟದಲ್ಲಿ? ಇದರಲ್ಲಿ ಅರೆಕ್ನೆಟ್, ಕೋಕೋನಟ್ ಟ್ರೀ, ಮತ್ತು ನಮ್ಮದು ಟೀಕ್ವುಡ್ ಎಲ್ಲ ಇದೆ. ಎಲ್ಲ ಥರದ ಹಲವು ಥರದ ಮರಗಳಿದೆ ಇದರಲ್ಲಿ. ಸೊ ಇದು ಟೋಟಲ್ 10 ಎಕರೆ ಜಾಗ ಅಲ್ಲ? ಹೌದು. ಅದರಲ್ಲಿ ಒಂದು ಸ್ವಲ್ಪ ಮನೆ ಸಹ ಇದೆ ಅಲ್ಲ? ಒಂದು ಮನೆ ಸಹ ಇದೆ, ಒಳ್ಳೆ ಮನೆ ಇದೆ ಅಲ್ಲ? ಮನೆ ಇದೆ. ಸೊ ಇದು ನೀರಿನ ಜಾಗ, ಒಳ್ಳೆ ನೀರಿನ ಜಾಗ, ವರ್ಷವಿಡೀ ನೀರಿಗೆ ತೊಂದರೆ ಇಲ್ಲ ಅಲ್ಲ? ಹಾಂ. ಓಕೆ. ನೀರಿಗೆ ಬೋರ್ವೆಲ್ ಅದು ಎಂತ? ಬೋರ್ವೆಲ್ ಅಲ್ಲ, ಅದು ಒಂದು ಕೆರೆ ಟೈಪಲ್ಲಿ ಇದೆ. ಒಳ್ಳೆ ನೀರು, ನಿಮಗೆ ತೋರಿಸ್ತೇನೆ ಈಗ. ಕೆರೆ ಟೈಪಲ್ಲಿ ಉಂಟು. ವರ್ಷವಿಡೀ 12 ತಿಂಗಳು ಸಹ ನೀರಿಗೆ ಏನು ತೊಂದರೆ ಇಲ್ಲ. ಓಕೆ. ಸೊ ಈಗ ಸ್ವಲ್ಪ ಮಳೆ ಬಂದು ಸ್ವಲ್ಪ ಬಲ್ಲೆ ಆಗಿದೆ, ಸೊ ಆಚೆ ಹೋಗ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಸೊ ಹಾಗಾಗಿ ಶಾರ್ಟ್ ವಿಡಿಯೋ ಮಾಡುವ. ಸೊ ಯಾರಿಗಾದ್ರೂ ಡೀಟೇಲ್ಸ್ ಬೇಕಾದ್ರೆ ಅವ್ರು ಕಾಲ್ ಮಾಡ್ಬೋದಲ್ಲ? ಸೊ ನಾವು ಮೇಲೆ ಹೋಗಿ ತೋರಿಸುವ ಹೇಗೆ ನಮ್ಮ ವ್ಯೂವರ್ಸ್ಗೆ ಒಂದ್ಸಲ. ಓಕೆ. ನೋಡಿ ಸರ್, ಇದು ಮನೆ. ಅದು ಅಲ್ಲದೆ ನಮ್ಮದು ತೋಟ ನೋಡಿ ಸರ್, ತೋಟ ವೆಲ್ ಮೇಂಟೈನ್ಡ್. ಅದಲ್ಲದೆ ಗದ್ದೆ ಉಂಟು, ಮತ್ತು ಬೇರೆ ಬೇರೆ ಥರದ ಫ್ರೂಟ್ಸಿದು ಮರಗಳು ಸಹ ಇವೆ ನೋಡಿ ಸರ್. ನೋಡಿ, ಈಗ ನಿಮಗೆ ಕಾಣಿಸ್ಬೋದು, ಇದು ಒಂದು ಕೊಳ. ಇದರಿಂದಲೇ ನೀರು ವರ್ಷವಿಡೀ ಯೂಸ್ ಮಾಡ್ತಾ ಇದ್ದಾರೆ. ತೆಂಗಿನ ಮರ ಇದೆ, ಮುಂದೆ ನಿಮಗೆ ಕಾಣ್ತದೆ ಹಲಸಿನ ಮರ, ಈ ಕಡೆ ಮಾವಿನ ಹಣ್ಣು, ಚಿಕ್ಕದ್ದು ಎಲ್ಲ ಟೈಪದ್ದು ಮರಗಳಿವೆ. ನಾವು ಆಗ ವಿಡಿಯೋದಲ್ಲಿ ತೋರಿಸಿದ್ದೇವೆ, ಒಂದು ರೋಡ್ ಒಳಗಡೆ ಉಂಟು, ಇನ್ನೊಂದು ರೋಡು ಪಾಲಡ್ಕದಿಂದ ಪಂಚಾಯತ್ ರೋಡ್ ಆಗಿ ಒಳಗೆ ಬರುವಾಗ ಮುಖ್ಯ ರಸ್ತೆಗೆ ಇದು ಕನೆಕ್ಟಿಂಗ್ ಉಂಟು. ಸಾಧಾರಣ 80ರಿಂದ 100 ಮೀಟರ್ ರೋಡ್ ಫೇಸಿಗೆ ಉಂಟು ಈ ಜಾಗ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನಮ್ಮಲ್ಲಿ ನೀವು ವಿಚಾರಿಸಬಹುದು.